ಸೊ ಈ ಟ್ರೇಡ್ ಬಂದು ಕ್ರಿಪ್ಟೋ ಕಾಯಿನಲ್ಲಿ ಕಾಯಿನ್ ನೇಮ್ ತೋರಿಸೋದಾದರೆ ಇದು ಬಂದು ಡಾಚ್ ಕಾಯಿನಲ್ಲಿರೋದು. ಸೊ ಈ ಟ್ರೇಡ್ ಸಿಂಪಲ್, ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ ಪ್ರಾಫಿಟ್ ಬಂದು $24. ಈ ಟ್ರೇಡ್ನ ನಾನು ಆಲ್ಮೋಸ್ಟ್ ನಿಮಗೆ ಡ್ಯೂರೇಷನ್ನು ಪ್ರತಿಯೊಂದು ತೋರಿಸ್ತೀನಿ ಟು ಮೇಕ್ ಇಟ್ ವೆರಿ ಟ್ರಾನ್ಸ್ಪರೆಂಟ್. ಸೊ ಆರ್ಡರ್ ಇಷ್ಟೇ ನೋಡೋದಾದರೆ, ಫಸ್ಟ್ ನಾನು ಈ ಟ್ರೇಡ್ನ ಪಂಚ್ ಮಾಡಿದ್ದು ಯಾವಾಗ ಅಂತ ತೋರಿಸ್ತೀನಿ. ಅರೌಂಡ್ 8 AM ಮಾರ್ನಿಂಗ್ ಆ್ಯಂಡ್ ಕರೆಂಟ್ ಟೈಮಿಂಗ್ಸ್ ಬಂದು ಅರೌಂಡ್ 5 PM. ಆಲ್ಮೋಸ್ಟ್ ನಾನು ಇಲ್ಲ ಅಂತಂದರೂ ಅರೌಂಡ್ 9 hours ವೆಯ್ಟ್ ಮಾಡಿದ್ದೀನಿ, ಟ್ರೇಡ್ನ ಹೋಲ್ಡ್ ಮಾಡಿದ್ದೀನಿ. ಆ್ಯಂಡ್ ಬಿಫೋರ್ ದ್ಯಾಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಅಂತ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ನನಗೊಂದು ಲಾಸ್ ಆಯಿತು ಆಲ್ಮೋಸ್ಟ್ $4.5. ಬ್ರೋಕರೇಜ್ನ ಇನ್ಕ್ಲೂಡ್ ಮಾಡಿದ್ರೆ $5 ಆಗುತ್ತೆ. ಆ್ಯಂಡ್ ಅಗೇನ್ ಅನದರ್ ಒಂದು ಲಾಸ್ ಆಗಿತ್ತು $4.5, ಬ್ರೋಕರೇಜ್ ಇನ್ಕ್ಲೂಡ್ ಮಾಡಿದ್ರೆ 5, ಆಲ್ಮೋಸ್ಟ್ $10 ಲಾಸಲ್ಲಿದ್ದೆ, ಸರಿನಾ? ಸೊ ಆ್ಯಂಡ್ ದಿಸ್ ಒನ್ ಪರ್ಟಿಕ್ಯುಲರ್ ಟ್ರೇಡ್ ನಾನು ಆಲ್ಮೋಸ್ಟ್ 8 hours ಹೋಲ್ಡ್ ಮಾಡಿದ್ದೀನಿ. ನಾವು ಇಟ್ ಈಸ್ ಗಿವಿಂಗ್ ಮಿ ಟಾರ್ಗೆಟ್ ಆಫ್ ಅರೌಂಡ್ $24 ಅಂತಂದರೆ ನಾನು ಅರೌಂಡ್ $10 ತೆಗೆದ್ರೂ ಐ ಆಮ್ ಆಲ್ಮೋಸ್ಟ್ ಪ್ರಾಫಿಟ್ ಆಫ್ $12 to $15. ಸೊ ಇಟ್ ಇಸ್ ಅ ಸಿಂಪಲ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ನನಗೆ ಮಲ್ಟಿಪಲ್ ಕನ್ಫರ್ಮೇಷನ್ ಇತ್ತು ಹೋಲ್ಡ್ ಮಾಡಿದ್ದು 1 hour ಟೈಮ್ ಫ್ರೇಮು. ಈ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡೋದಾದರೆ ಸಿಂಪಲ್ ಪ್ಯಾಟ್ರನ್ ಐತೆ, ಒಂದು ವೆಜ್ ಬ್ರೇಕ್ಔಟ್ ಆಯಿತು. ದೆನ್ ದೆರ್ ಇಸ್ ನನ್ನ ಅನಾಲಿಸಿಸ್ ಏನು ವರ್ಕ್ ಮಾಡುತ್ತೆ, ಐ ಆಮ್ ಜಸ್ಟ್ ಪ್ಲ್ಯಾನಿಂಗ್ ಒಂದು ಲಿಕ್ವಿಡಿಟಿ ಹಿಟ್ ಮ್ಯಾಪ್ ನೋಡಿದೆ, ಎವ್ರಿಥಿಂಗ್ ವಾಸ್ ಸೆಟ್. ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಅನ್ಕೊಬೋದು. ಆ್ಯಂಡ್ ದೆನ್ ಒನ್ ಆಫ್ ದ ಮೋಸ್ಟ್ ಏನು ಗೊತ್ತಾ ಪೇನ್ ಆಗೋದು ಎಲ್ಲಿ ಅಂತಂದರೆ ನಿಮ್ಗೆ ತೋರಿಸ್ತೀನಿ. ಇಫ್ ಯು ನೀಡ್ ಟು ಸಸ್ಟೈನ್ ಇನ್ ಎ ಲಾಂಗ್ ಟರ್ಮ್, ಇಲ್ಲೇನಾಯ್ತಲ್ಲ ನನಗೆ ಆಲ್ಮೋಸ್ಟ್ ಇದು 1 PM 2 PM ಅರೌಂಡಲ್ಲಿ ಈ ಮೂವ್ ಸಿಕ್ತು. ಬಟ್ ಅಗೇನ್ ಪುಲ್ ಬ್ಯಾಕ್, ಅಂದರೆ ಇದೇನೊಂದು ವೆಡ್ಜ್ ಥರ ಪ್ಯಾಟರ್ನ್ ಇತ್ತಲ್ಲ ಚಾನಲ್ಲು, ಅದ್ರ ಬ್ರೇಕ್ಔಟ್ ಆಯ್ತು. ಇಲ್ಲಿ ಈ ಪಾಯಿಂಟ್ ನಿಮಗೆ ಸ್ವಲ್ಪ ಹೈಲೈಟ್ ಮಾಡಿ ತೋರಿಸ್ತೀನಿ ಸರ್ಕಲಲ್ಲಿ. ಸೊ ಈ ಪಾಯಿಂಟಲ್ಲಿ ಅದು ಬ್ರೇಕ್ಔಟ್ ಆಯಿತು, ಬಟ್ ತಿರ್ಗಿ ಆ ಬ್ರೇಕ್ಔಟ್ ಏನಾಯಿತು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಆ್ಯಂಡ್ ದೆನ್ ಇಟ್ ವಾಸ್ ಎ ಇನಿಷಿಯಲ್ ಬ್ರೇಕ್ಔಟ್. ಸೊ ಯಾರ್ಯಾರು ಎಂಟ್ರ್ ಆಯ್ತಾರೋ ಅವ್ರನ್ನೆಲ್ಲ ಟ್ರ್ಯಾಪ್ ಮಾಡಬೇಕಿತ್ತು. ಅಗೇನ್ ಮಾರ್ಕೆಟ್ ಏನು ಮಾಡ್ತೀನಿ, ಇನ್ನೊಂದು ಪುಲ್ ಬ್ಯಾಕ್ ತೊಗೊಂತು. ಐ ವೇಟೆಡ್ ಇನ್ ದ್ಯಾಟ್ ಪುಲ್ ಬ್ಯಾಕ್ ಆಸ್ ವೆಲ್. ನೌ ಇಟ್ ಈಸ್ ಗಿವಿಂಗ್ ಮಿ ಟಾರ್ಗೆಟ್ ಅರೌಂಡ್ $24. ಸೊ ಈ ಟ್ರೇಡ್ದು ನಿಮಗೆ ರಿಟರ್ನ್ ಹಿಸ್ಟ್ರಿ ತೋರಿಸೋದಾದರೆ ಇಲ್ಲಿ ಬಂದರೆ ಪೊಸಿಷನಲ್ಲಿ ಕಾಣಿಸುತ್ತೆ. ಇಟ್ ಈಸ್ ಗಿವಿಂಗ್ ಮೀ ಆಲ್ಮೋಸ್ಟ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್, 66% ರಿಟರ್ನ್ ಕೊಡ್ತಾ ಇದೆ. ಸಿಂಪಲ್, ಜಸ್ಟ್ ಪೇಷನ್ಸ್ ಅಷ್ಟೇ. ನಿಮ್ಮ ಅನಾಲಿಸಿಸ್ ಕರೆಕ್ಟಾಗಿದೆ, ನಿಮ್ಮ ಟ್ರೇಡ್ ವಿನ್ನಿಂಗ್ ಟ್ರೇಡ್ ಇತ್ತು ಅಂದರೆ ಸುಮ್ಮನೆ ಹೋಲ್ಡ್ ಮಾಡಬೇಕು ಆ ಟ್ರೇಡ್ನ, ವಿನ್ನಿಂಗ್ ಟ್ರೇಡ್ನ. ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಟೋಮೆಟಿಕ್ಕಾಗಿ ಆಯ್ತದೆ, ನೀವೇನು ಮಾಡೋಂಗಿಲ್ಲ. ಲಾಸ್ ಬುಕ್ ಮಾಡ್ಬೇಕಾದ್ರೆ ಸಿಂಪಲ್, ನಾನು ಎಷ್ಟು ಈಸಿಯಾಗಿ ಸ್ಟಾಪ್ ಲಾಸ್ ಕೊಟ್ಟಿದ್ದೀನಿ. ಎಷ್ಟು ಆಲ್ಮೋಸ್ಟ್ ಅರೌಂಡ್, ಇಲ್ಲ ನಿಮ್ಗೆ ಝೂಮ್ ಮಾಡಿ ತೋರಿಸೋದಾದರೆ ಇಲ್ಲಿ $4 ಲಾಸ್ ಕೊಟ್ಟಿದ್ದೀನಿ. ಬಟ್ ಆ ಲಾಸ್ ಕೊಟ್ಟೆ ಇಲ್ಲಿ ರಿಸ್ಕ್ ಇಷ್ಟು ರಿವಾರ್ಡ್ ರೇಷೋ ಮ್ಯಾನೇಜ್ ಆಗೈತಲ್ಲ. ಸೊ ಐಮ್ ಏಬಲ್ ಟು ಬುಕ್ ಅರೌಂಡ್ $20 to $24. ಇನ್ನೇನು ಬೇಕು, ಜಸ್ಟ್ ನಾನು ಲಾಸ್ ಮಾಡ್ಕೊಂಡ್ರೆ $10 ಅಲ್ವಾ, 1:2. $10 ಲಾಸ್ ಮಾಡಿದ್ದೀನಿ, ಆಲ್ಮೋಸ್ಟ್ $15 ಮಾಡಿದ್ದೀನಿ ಅಂತಂದರೆ ದಟ್ಸ್ ಆ್ಯಕ್ಚುಲಿ 1:5 ರಿಸ್ಕ್ ಇಷ್ಟು ರಿವಾರ್ಡ್ ಮೇಂಟೈನ್ ಆಗೈತೆ ಅಂತ ಅರ್ಥ. ಸ್ಟೇ ಟ್ಯೂನ್ಡ್.